ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು MCQ ವ್ಯಾಕರಣ, ಗ್ರಾಮರ್ ಸಂಬಂಧಪಟ್ಟಂಗೆ, ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ನೀಡ್ತಾ ಇದ್ದೀನಿ. ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ 4 ಆಯ್ಕೆಗಳು ಇದರಲ್ಲಿರ್ತವೆ. ನೀವು ಆನ್ಸರ್ ಬೇಕಾದರೂ ಕೂಡ ಕೇಳಿಸ್ಕೋಬೋದು. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋಗಳ ಲಿಂಕ್ ಇರುತ್ತೆ, ನೋಡಿ. ಕಮೆಂಟಲ್ಲಿ ಕೂಡ ಕೇಳ್ಬೋದು, ಯಾವುದಾದ್ರೂ ಆನ್ಸರ್ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಬಾರಿ. ಮೊದಲನೇ ಪ್ರಶ್ನೆ ನೋಡೋಣ. ದೇವರನ್ನು ಎಂಬ ಪದವು ದ್ವಿತೀಯ ವಿಭಕ್ತಿಯಾದರೆ ದೇಶದೊಳ್ ಎಂಬ ಪದವು ಈ ವಿಭಕ್ತಿಯಾಗಿದೆ. ದೇಶದೊಳ್ ಈ ಆಪ್ಷನಲ್ಲಿ ಯಾವುದಿರ್ಬೋದು ಆನ್ಸರು? ವಿಭಕ್ತಿ ಪ್ರತ್ಯಯ. ಹಂಗೆ ಯಾವಾಗಲೂ ಪ್ರಶ್ನೆಯನ್ನು ಪೂರ್ಣವಾಗಿ ಓದಬೇಕಾಗತ್ತೆ. ದೇಶದೊಳ್ ಅನ್ನೋದು ಹಳಗನ್ನಡ ವಿಭಕ್ತಿ ಪ್ರತ್ಯಯ. ಹಳಗನ್ನಡ ವಿಭಕ್ತಿ ಪ್ರತ್ಯಯದಲ್ಲಿ ಒಳ್ಳನ್ನೋದು ಯಾವುದು? ಸಪ್ತಮಿ. ಅದೇ ರೀತಿ ನೀನು, ನೀವು ಮಧ್ಯಮ ಪುರುಷ ಸರ್ವನಾಮ ಆದರೆ, ಮಧ್ಯಮ ಪುರುಷ ಸರ್ವನಾಮ. ನಾನು, ನಾವು ಅನ್ನೋದು ಯಾವ ಸರ್ವನಾಮ ಆಗುತ್ತೆ ಅಂತಂದೇಳಿ? ಉತ್ತಮ ಪುರುಷ ಸರ್ವನಾಮ. ಇದನ್ನು ಈಸಿಯಾಗಿ ನೆನ್ಪಿಟ್ಕೋಬೋದು. ನಾನು ಉತ್ತಮ, ಅವನು ಪ್ರಥಮ. ನಾನು ಅವನಿರಬೇಕಾದ್ರೆ ಮಧ್ಯ ನೀನು ಯಾರು ಅಂತಂದ್ರೆ ಮಧ್ಯಮ ನೀನು ಅಂತಂದ್ರೆ. ಅದೇ ಥರ ಮೂರನೇ ಪ್ರಶ್ನೆ, ಪ್ರೇಕ್ಷಕರು ನಾಟಕವನ್ನು ನೋಡುತ್ತಿದ್ದಾರೆ. ಈ ವಾಕ್ಯದಲ್ಲಿರುವ ಧಾತು ನೋಡುತ್ತಿದ್ದಾರೆ, ಈ ಕ್ರಿಯಾಪದದಲ್ಲಿ ಏನು ಧಾತು ಇದೆ ಅಂತಂದೇಳಿ? ನೋಡು ಧಾತು. ನಾಲ್ಕನೇ ಪ್ರಶ್ನೆ, ತಂಗಳು, ತಿಂಗಳು ಈ ಪದಗಳ ಅರ್ಥ ವ್ಯತ್ಯಾಸಗಳ ಕ್ರಮ ಹೀಗಿವೆ. ಅರ್ಥ ವ್ಯತ್ಯಾಸ ಇರುತ್ತೆ, ತಂಗಳು ಬೇರೆ, ತಿಂಗಳು ಬೇರೆ ಅಂತಂದ್ರೆ ಏನಿರ್ಬೋದು? ತಂಗಳು ಅಂತಂದೆಲ್ಲ ಕೇಳಿರ್ತೀರ ನೋಡಿ. ಹಳಸಲು ಅಂತಂದೇಳಿ ತಂಗಳು ಅಂದರೆ, ಅದೇ ರೀತಿ ತಿಂಗಳು ಅಂದರೆ ಮಾಸ. ಇನ್ನು ಐದನೇ ಪ್ರಶ್ನೆ, ಉರ್ವಿ ಈ ಪದದ ಸಮಾನಾರ್ಥಕ ಪದ. ನೀವು 10th ಸ್ಟ್ಯಾಂಡರ್ಡ್ 10ನೇ ತರಗತಿಯಲ್ಲಿ ಸಿರಿಗನ್ನಡ ಪುಸ್ತಕದಲ್ಲಿ ವೀರಲವ ಅಧ್ಯಾಯದಲ್ಲಿ ನೋಡ್ಬೋದು ಇದರ ಅರ್ಥವನ್ನು. ಉರ್ವಿಯೊಳ್ ಕೌಸಲ್ಯ ಪಡೆದ ಕುವರಂ ರಾಮನೋರ್ವನೆ, ಈ ರೀತಿ ಒಂದು ಸಾಲೆಗಳು ಬರುತ್ತೆ. ಅಂಥ ಒಂದು ಪದದಲ್ಲಿ ನೋಡ್ತೀವಿ. ಉರ್ವಿ ಅಂದರೆ ಭೂಮಿ. ಅದೇ ರೀತಿ ವೀರಲವದ ಬಗ್ಗೆ ಇನ್ನೊಂದು ವಾಕ್ಯ ಪ್ರಶ್ನೆ ಇದೆ. ಆರನೇ ಪ್ರಶ್ನೆ, ಲವನು ವೀರಾವೇಶದಿಂದ ಹೋರಾಡಲು ಕುದುರೆಯನ್ನು ಕಟ್ಟಿದನು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದವು ಡ್ಯಾಶ್ ವಾಚಕವಾಗಿದೆ. ಯಾವುದು? ವೀರಾವೇಶ. ಗೆರೆ ಎಳೆದಿರೋದು ಏನಿದೆ ಅಲ್ಲಿ? ಗುಣವಾಚಕ ಉತ್ತರ. ಅದೇ ರೀತಿ ಕೆಳಗೆ ಕೊಟ್ಟಿರುವ ತತ್ಸಮ ತದ್ಭವಗಳ ಸರಿಯಾದ ರೂಪವನ್ನು ಗುರುತಿಸಿ ಬರೆಯಿರಿ. ಅಂಕುಶ, ಅಂಕುಶ. ಶಿರ, ಸಿರ. ವರ್ಷ, ಹರ್ಷ. ಕಲಶ, ಗೋಪುರ. ಈ ರೀತಿ ಇದೆ. ಇದರಲ್ಲಿ ಯಾವ್ದು ಸರಿ ಅಂತಂದೇಳಿ? ಮೊದಲ 2 ಅಂಕುಶ, ಅಂಕುಶ, ಶಿರ, ಸಿರ. ಹಂಗಾಗಿ ಅದಕ್ಕೆ ಎಲ್ಲಿದೆ ಉತ್ತರ? ಆಪ್ಷನ್ ಸಿ, ಅ ಅಂತಂದೇಳಿ. ಇನ್ನು ಮುಂದೆ 8ನೇ ಪ್ರಶ್ನೆ ನೋಡೋದಾದ್ರೆ, ಈ ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಬರೆಯಿರಿ. ಯಾವುದು ಗುಂಪಿಗೆ ಸೇರದ ಪದ ಇದರಲ್ಲಿ? ತಿಂಡಿ ತಿನಿಸು. ತಿಂಡಿ ತಿನಿಸು ಸರಿಯಾದ ಉತ್ತರವಾಗುತ್ತೆ. ಯಾಕಿರ್ಬೋದು ಅಂತಂದೇಳಿ ಕಮೆಂಟ್ ಬಾಕ್ಸಲ್ಲಿ ಬೇಕಾದರೆ ಹೇಳ್ಬೋದು. 9ನೇ ಪ್ರಶ್ನೆ, ಊರ ಜನರಲ್ಲಿ 4 ನ್ಯಾಯ ಕೇಳಲು ನ್ಯಾಯಾಧೀಶರ ಬಳಿ ಬಂದರು. ಈ ವಾಕ್ಯದಲ್ಲಿರುವ ಸಂಖ್ಯೇಯ ವಾಚಕ ಯಾವುದು? 4. 10ನೇ ಪ್ರಶ್ನೆ,
ಘ್ರಾಣೇಂದ್ರಿಯ ಪದದ ಅರ್ಥವನ್ನು ಗುರುತಿಸಿ ಬರೆಯಿರಿ. ಘ್ರಾಣೇಂದ್ರಿಯ ಇದು ಕೂಡ 10ನೇ ತರಗತಿಯಲ್ಲಿ ಶ್ರೀಗನ್ನಡ ಪುಸ್ತಕದಲ್ಲಿರುವ ವ್ಯಾಘ್ರಗೀತೆ ಕಥೆಯಲ್ಲಿ ನೋಡ್ತಾ ಹೋಗ್ತೀವಿ. ಗದ್ಯ ಭಾಗದಲ್ಲಿ ಶಾನುಭೋಗರಿಗೆ ಒಂದು ತೊಂದರೆ ಆಗುತ್ತೆ ಆ ಜಾಗದಲ್ಲಿ. ಯಾವ ಪ್ರಾಣಿಯ ಘ್ರಾಣೇಂದ್ರಿಯಕ್ಕೆ ಶಾನುಭೋಗರ ಒಂದು ಸುವಾಸನೆ ನೀಡ್ತು ಅಂತಂದೇಳಿ, ಯಾವ ಪ್ರಾಣಿ ಅಂತ ಗೊತ್ತಿದ್ರೆ ಮೆನ್ಷನ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ. ಘ್ರಾಣೇಂದ್ರಿಯ ಅಂದರೆ ಇಲ್ಲಿ ಉತ್ತರ ಮೂಗು. ಅದೇ ರೀತಿ 11ನೇ ಪ್ರಶ್ನೆ ಮುಖ ಪದದ ತತ್ಸಮ ತದ್ಭವ ರೂಪ ನೋಡೋದಾದರೆ ಮೊಗ. 12ನೇ ಪ್ರಶ್ನೆ ಸಾವಿತ್ರಿಯೊಳ್ ಎಂಬ ಪದವು ಸಪ್ತಮಿ ವಿಭಕ್ತಿಯಾದರೆ ಧರ್ಮದತ್ತಣಿಯಂ, ಧರ್ಮ ಬುದ್ಧಿ ಎತ್ತಣಿಂ ಈ ಪದದಲ್ಲಿರುವ ವಿಭಕ್ತಿ ಯಾವುದು? ಅತ್ತಣಿಂ ಪಂಚಮಿ ವಿಭಕ್ತಿ. ಪ್ರತ್ಯಕ್ಷ ಈ ಪದದ ವಿರುದ್ಧ ಪದ ಪರೋಕ್ಷ. 13ನೇ ಪ್ರಶ್ನೆ ಆಯಿತು. 14ನೇ ಪ್ರಶ್ನೆ ಮಕ್ಕಳು ಆ ಕಡೆಗೆ ನೋಡುತ್ತಿದ್ದಂತೆಯೇ ಜಲಪಾತದಿಂದ ನೀರು ಬೀಳಲು ಪ್ರಾರಂಭಿಸಿತು. ಗೆರೆ ಎಳೆದ ಪದಕ್ಕೆ ಸರಿ ಹೊಂದುವ ಅನುಕರಣಾವಯ ಪದ ಯಾವುದರಲ್ಲಿ ಗೆರೆ ಎಳೆದಿದೆ? ನೀರು. ಅದು ಅನುಕರಣ ಏನು? ಯಾವ ರೀತಿ ಬೀಳೋದಕ್ಕೆ ಪ್ರಾರಂಭಿಸುತ್ತೆ? ದಬ ದಬನೆ. 15ನೇ ಪ್ರಶ್ನೆ ವಿದ್ಯಾರ್ಥಿ ನಟ. ವಿದ್ಯಾರ್ಥಿ ನಟ ಅನ್ವರ್ಥ ನಾಮವಾದರೆ ತನ್ನ ತಾನು ನಾಮಪದದ ಈ ಪ್ರಕಾರಕ್ಕೆ ಸೇರಿವೆ. ತನ್ನ ತಾನು ಅನ್ನೋದು ಯಾವ ಪ್ರಕಾರಕ್ಕೆ ಸೇರ್ತವೆ ಗೊತ್ತಿದೆ ನಮಗೆಲ್ಲ. ತಾತ ತಾತ ಅಂದರೆ ಪದಗಳ ಮೊದಲ ಅಕ್ಷರ ತಾ ಆಗಿದ್ರೆ ತನ್ನ ತಾನು ತನಗೆ ತಮ್ಮಿಂದ ಈ ಥರ ಯಾವುದು ಅಂತ ಆತ್ಮಾರ್ಥಕ ಸರ್ವನಾಮ. ಇನ್ನು 16ನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಸಂಧಿ ಅಥವಾ ಸಂಧಿ ಪದಗಳನ್ನು ಹೊಂದಿಸಿ ಬರೆಯಿರಿ ಅಂತಿದೆ. ಅದನ್ನು ನೀವೇ ಚೆಕ್ ಮಾಡಿ ಯಾವುದ್ಯಾವುದಕ್ಕೆ ಯಾವುದಾಗುತ್ತೆ ಅಂತಂದೇಳಿ ಆಪ್ಷನ್ ಮಾತ್ರ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇನ್ನು 17ನೇ ಪ್ರಶ್ನೆ ಅಕಾಲಿಕ ಮಳೆಯಿಂದಾದ ಅನಾಹುತಗಳನ್ನು ಜನರು ಕಂಡರು. ಈ ವಾಕ್ಯದಲ್ಲಿ ಬಂದಿರುವ ಕ್ರಿಯಾಪದದ ಧಾತು ಕಂಡರು ಅನ್ನೋದಕ್ಕೆ ಯಾವುದು ಧಾತು ನೋಡಿ? ಕಾಣುವರು ಅಂತಿದೆ, ಕಾಣರು, ಕಾಣಲಿ ಇದೆಲ್ಲ ಇದೆ. ಧಾತುನ ನೀವೇ ಆನ್ಸರ್ ಮಾಡಿ ಯಾವುದಿರ್ಬೋದು ಅಂತಂದೇಳಿ. ಇದ್ರ ಬಗ್ಗೆ ಏನಾದರೂ ಅರ್ಥ ಆಗದಿದ್ರೆ ಡಿಸ್ಕ್ರಿಪ್ಷನಲ್ಲಿ ಧಾತುಗಳ ಬಗ್ಗೆ ವಿಡಿಯೋ ಇರುತ್ತೆ, ಲಿಂಕನ್ನು ಚೆಕ್ ಮಾಡಿ ಉತ್ತರ ನೀಡ್ಬೋದು. ಇನ್ನು 18ನೇ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಬರೆಯಿರಿ. ಯಾವುದು ಇದರಲ್ಲಿ ಗುಂಪಿಗೆ ಸೇರದ ಪದ? ಧೀರ, ಶೂರ. ಕೊನೆಯ ಪ್ರಶ್ನೆ, ಈ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆ ಪ್ರಸಾದ ಪದದ ತದ್ಭವ ರೂಪವನ್ನು ಗುರುತಿಸಿ ಬರೆಯಿರಿ. ಪ್ರಸಾದ ಪಾ ಇದ್ರೆ ತತ್ಸಮ ತದ್ಭವದಲ್ಲಿ ಏನಾಗುತ್ತೆ? ಈ ಥರ ಸೂತ್ರದ ಪ್ರಕಾರ ಈಸಿಯಾಗಿ ಬೇರೆ ವಿಡಿಯೋದಲ್ಲಿ ಕೊಡ್ತೀನಿ ತತ್ಸಮ ತದ್ಭವಗಳನ್ನು, ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಇವಾಗ ಪ್ರಸಾದ ಅನ್ನೋದಕ್ಕೆ ಏನು ಹೇಳ್ತೀವಿ? ಹಸಾದ ಅಂತ ಹೇಳ್ತೀವಿ. ಇದೇ ಥರ ಬೇರೆ ಬೇರೆ ವ್ಯಾಕರಣಾಂಶಗಳನ್ನು ಜೊತೆಗೆ ನಿಮಗೆ ಎಕ್ಸಾಮ್ಸ್ಗೆ ಬೇಕಾಗಿರೋಂಥ ಪ್ಯಾಸೇಜ್ ಸ್ಟೋರಿಗಳನ್ನು ಕೂಡ ಕೊಡ್ತಾ ಇರ್ತೀನಿ ವಿಡಿಯೋದಲ್ಲಿ. ವಿಡಿಯೋ ಮೂಲಕ ಸಿಗುತ್ತೆ, ಅದನ್ನು ಕೂಡ ನೋಡಿ. ಏನಾದರೂ ನಿಮಗೆ ಉತ್ತರ ಗೊತ್ತಾಗದಿದ್ರೆ ಕಾಮೆಂಟ್ ಮುಖಾಂತರ ಕೇಳ್ಬೋದು. ಕಲಿತಾ ಇರಿ ಚೆನ್ನಾಗಿ. ಧನ್ಯವಾದಗಳು.